ಪಾಕ್ ದಾಳಿಗೆ ಭಾರತದ ಸೇನಾಪಡೆಗಳು ಕಂಡು ಕೇಳದೇ ಇರೋ ಹಾಗೆ ಪಾಕಿಸ್ತಾನದ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮಾಡಿದೆ. ಇದರ ಮಧ್ಯದಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಟೆನ್ಷನ್ ಅನ್ನ ಭಾರತ ಕೊಟ್ಬಿಟ್ಟಿದೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಕಾರ್ಖಾನೆಗೆ ಮೇ 11ನೇ ತಾರೀಕು ಚಾಲನೆ ಕೊಡಲಾಗಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಕ್ಷಿಪಣಿ ಮುಂದೆ ನಿಂತಿರುವಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಫೋಟೋ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಅರ್ಥವನ್ನ ಕೊಡ್ತಾ ಇರೋ ರೀತಿಯಲ್ಲಿದೆ. ಬ್ರಹ್ಮೋಸ್ ಅನ್ನುವಂತಹ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಹಾಗೂ ರಷ್ಯಾದ ಮಾಸ್ಕೋ ನದಿಯ ಸಂಯೋಜಿತ ರೂಪ ಆಗಿದೆ. ಭಾರತ 2016ರಲ್ಲಿ MTCRಗೆ ಸೇರಿದ ಮೇಲೆ ಭೂಮಿ ಹಾಗೂ ಹಡಗು ಆಧಾರಿತ ಆವೃತ್ತಿಗಳಿಗೆ ಬ್ರಹ್ಮೋಸ್ನ ವ್ಯಾಪ್ತಿಯನ್ನು 800ರಿಂದ 900 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಲಾಗಿದೆ. ವಾಯು ಉಡಾವಣಾ ಆವೃತ್ತಿಗಳು 450ರಿಂದ 500 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿಕೊಂಡಿದೆ. ಪಾಕ್ ದಾಳಿಗೆ ಮುಂದಾದಾಗ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹಾರಿಸಿದ್ದು ಇದೇ ಮೊದಲು ಅನ್ನೋದು ವಿಶೇಷ ಆಗಿದೆ. ಈ ಬ್ರಹ್ಮೋಸ್ ಕ್ಷಿಪಣಿ ಕೇವಲ ರಕ್ಷಣೆಗೆ ಮಾತ್ರ ಅಲ್ಲ, ಆಕ್ರಮಣಕ್ಕೂ ನಾವು ಸಿದ್ಧ ಅಂತ ದೃಢ ಹೆಜ್ಜೆಯನ್ನು ಇಡೋದಕ್ಕೆ ಭಾರತ ಅತಿ ದೊಡ್ಡ ಸಿಗ್ನಲ್ ಅನ್ನು ಕೊಟ್ಟಂತಾಗಿದೆ.